ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ವಿಶ್ವನಾಥ್ ಶಿಂದೋಳಿಮಠ್, ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ ಮತ್ತು ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯ ಕಾರ್ಯದರ್ಶಿ. ಪ್ರತಿ ವರ್ಷ ಅಕ್ಟೋಬರ್ 2ನೇ ಗುರುವಾರ ವಿಶ್ವ ದೃಷ್ಟಿ ದಿನವನ್ನಾಗಿ ಆಚರಿಸಲಾಗ್ತಾ ಇದೆ. ಈ ಆಚರಣೆಯ ಉದ್ದೇಶ ಜನಸಾಮಾನ್ಯರಲ್ಲಿ ಕಣ್ಣಿನ ಆರೋಗ್ಯದ ಮಹತ್ವವನ್ನು ತಿಳಿಸಿಕೊಡಬೇಕು ಮತ್ತು ನಮ್ಮ ಕಣ್ಣುಗಳನ್ನು ಹೇಗೆ ರಕ್ಷಣೆ ಮಾಡ್ಕೋಬೇಕು ಅನ್ನೋದರ ಉದ್ದೇಶವಾಗಿದೆ. ಈ ವರ್ಷದ ಧ್ಯೇಯ ಕಣ್ಣುಗಳನ್ನು ಪ್ರೀತಿಸಿ, ಕಣ್ಣುಗಳನ್ನು ಕಾಪಾಡಿಕೊಳ್ಳಿ. ಅದಕ್ಕಾಗಿ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಗೋಕಾಕ್ ಶಾಖೆಯಿಂದ ಈ ಒಂದು ವಿಡಿಯೋವನ್ನು ಮಾಡ್ತಾಯಿದ್ದೀವಿ. ಇದರಲ್ಲಿ ಅನೇಕ ಕಣ್ಣಿನ ತಜ್ಞ ವೈದ್ಯರು ನಿಮಗೆ ಮಾಹಿತಿಯನ್ನು ಕೊಡಲಿದ್ದಾರೆ. ದಯವಿಟ್ಟು ಕೇಳಿ ಮತ್ತು ಎಲ್ಲರಿಗೂ ಹಂಚಿ. ನಮಸ್ಕಾರ ವೈದ್ಯರೇ. ಇತ್ತೀಚಿನ ದಿನಗಳಲ್ಲಿ ಸಣ್ಣ ಮಕ್ಕಳಲ್ಲಿ ದೃಷ್ಟಿದೋಷ ಅಂದರೆ ಮಯೋಪಿಯಾ ಹೆಚ್ಚಾಗಿ ಕಾಣಿಸ್ತಾ ಇದೆ. ಇದಕ್ಕೆ ಕಾರಣ ಏನು ಮತ್ತು ಇದನ್ನು ಹೇಗೆ ತಡೆಗಟ್ಟಬೇಕು ಅನ್ನೋದನ್ನು ದಯವಿಟ್ಟು ಹೇಳ್ತೀರಾ? ನಾನು ಡಾಕ್ಟರ್ ಸುರೇಂದ್ರ ಪಾಟೀಲ್, ಸಮರ್ಥ ಕಣ್ಣಿನ ದವಾಖಾನೆ. ಈ ಹೊತ್ತಿನ ವಿಷಯ ಸಣ್ಣ ಮಕ್ಕಳಲ್ಲಿ ದೃಷ್ಟಿದೋಷ ಏಕೆ ಹೆಚ್ಚು ಕಾಣುತ್ತಿದೆ. ಮೊದಲನೇದಾಗಿ ದೃಷ್ಟಿದೋಷಗಳಲ್ಲಿ ಎರಡು ಪ್ರಕಾರ, ಒಂದು ಸಮೀಪ ದೃಷ್ಟಿದೋಷ, ಇನ್ನೊಂದು ದೂರ ದೃಷ್ಟಿದೋಷ. ಇದರಲ್ಲಿ ಸಮೀಪ ದೃಷ್ಟಿದೋಷ ಹೆಚ್ಚಾಗಿ ಮಕ್ಕಳಲ್ಲಿ ಕಂಡುಬರ್ತಿದೆ. ಇದಕ್ಕೆ ಈ ಕೆಳಗಿನ ಕಾರಣಗಳು ಏನೆಂದರೆ, ಒಂದು, ವೈಜ್ಞಾನಿಕವಾಗಿ ಈಗಿನ ದಿನಗಳಲ್ಲಿ ಮಕ್ಕಳು ಅತಿ ಹೆಚ್ಚಾಗಿ ಮೊಬೈಲ್, ಟಿವಿ, ಕಂಪ್ಯೂಟರ್ಗಳನ್ನು ಉಪಯೋಗಿಸುವುದು, ಅಲ್ಲದೆ ಅತಿ ಸೂಕ್ಷ್ಮವಾದ ವಸ್ತುಗಳನ್ನು ಅತಿ ಸಮೀಪದಿಂದ ನೋಡುವುದು. ಎರಡನೇದು, ಓದುವ ವಿಧಾನ. ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಹಾಸಿಗೆ ಮೇಲೆ ಹೊರಗೆ ಓದುವುದು ಮತ್ತು ಮಂದು ಬೆಳಕಿನ ಓದುವುದು ಸ್ವಾಭಾವಿಕವಾಗಿದೆ. ಇವು ಕಣ್ಣಿನ ಮೇಲೆ ಒತ್ತಡವನ್ನುಂಟು ಮಾಡುತ್ತವೆ. ಮೂರನೇದು, ಆಹಾರ ಪದ್ಧತಿ. ಈಗಿನ ಮಕ್ಕಳು ಹೆಚ್ಚಾಗಿ ಬೇಕರಿ ಪದಾರ್ಥಗಳನ್ನು, ಕರಿದಂಥ ಪದಾರ್ಥಗಳನ್ನು ತಿನ್ನುವುದರಿಂದ ಕಣ್ಣಿಗೆ ಬೇಕಾದ ವಿಟಮಿನ್ಗಳು ಸಿಗುವುದಿಲ್ಲ. ನಾಲ್ಕನೆಯದು, ಆನುವಂಶೀಯತೆ. ಕೆಲವು ಸಂದರ್ಭಗಳಲ್ಲಿ ಆನುವಂಶಿಕ ಪ್ರಭಾವದಿಂದ ದೃಷ್ಟಿದೋಷ ಬರುತ್ತದೆ. ಇವೆಲ್ಲವುಗಳ ಪರಿಹಾರವೇನೆಂದರೆ, ಅತಿ ಅವಶ್ಯವಿದ್ದಾಗ ಮಾತ್ರ ಮೊಬೈಲ್, ಟಿವಿ, ಕಂಪ್ಯೂಟರ್ಗಳನ್ನು ಮಿತಿಯಲ್ಲಿ ಬಳಸಬೇಕು. 1 ಅಥವಾ 2 ಗಂಟೆಗಳ ನಂತರ ಕಣ್ಣುಗಳಿಗೆ ವಿರಾಮವನ್ನು ಕೊಡಬೇಕು. ಮೇಲಿನ ಮೇಲೆ ಕಣ್ಣುಗಳನ್ನು ಪಿಳುಗಿಸುತ್ತಿರಬೇಕು. ರಾತ್ರಿ ಸಮಯದಲ್ಲಿ ದೀಪವನ್ನು ಆರಿಸಿ ಮೊಬೈಲನ್ನು ನೋಡಬಾರದು. ಓದುವ ವಿಧಾನ. ಓದಬೇಕಾದರೆ ಟೇಬಲ್ ಕುರ್ಚಿಯನ್ನು ಉಪಯೋಗಿಸಿಕೊಂಡು ಓದಬೇಕು. ಟ್ಯೂಬ್ಲೈಟನ್ನು ಉಪಯೋಗಿಸಬೇಕು. ಅಲ್ಲದೆ ವೈಜ್ಞಾನಿಕವಾಗಿ ಬೆಳಕು ಓದುವವರ ತಲೆಯ ಮೇಲೆ, ಹಿಂದೆ ಮತ್ತು ಎಡಭಾಗದಿಂದ ಬರುತ್ತಿರಬೇಕು. ನಾಲ್ಕನೇದಾಗ ಆನುವಂಶಿಕತೆ. ಆನುವಂಶಿಕ ದೃಷ್ಟಿದೋಷ ಹೊಂದಿರುವವರು ಮೇಲಿನ ಮೇಲೆ ತಜ್ಞ ವೈದ್ಯರನ್ನು ಭೇಟಿಯಾಗಬೇಕು. ದೃಷ್ಟಿದೋಷ ಇದ್ದವರು ಲೇಸರ್ ಚಿಕಿತ್ಸೆಯಿಂದ ಸರಿಪಡಿಸಿಕೊಳ್ಳಬೇಕಾದರೆ ಅವರ ವಯಸ್ಸು 18 ದಾಟಿರಬೇಕು. ವೈದ್ಯರೇ, ಇಂದಿನ ಕಾಲದಲ್ಲಿ ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆ ತುಂಬ ಹೆಚ್ಚಾಗಿದೆ. ಇಂಥವರು ತಮ್ಮ ಕಣ್ಣುಗಳನ್ನು ಹೇಗೆ ಸಂರಕ್ಷಿಸಿಕೊಳ್ಬೇಕು ಮತ್ತು ಯಾವ ಕಣ್ಣಿನ ವ್ಯಾಯಾಮಗಳನ್ನು ಅವರು ಮಾಡಬೇಕು ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ನಮಸ್ಕಾರ. ನಾನು ಡಾಕ್ಟರ್ ಆನಂದ್ ಯತಿನ್ಮನಿ, ನೇತ್ರ ತಜ್ಞ, ಬೆಳಕು ಕಣ್ಣಿನ ಆಸ್ಪತ್ರೆ, ಗೋಕಾಕ್. ಇಂದಿನ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಮೊಬೈಲ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಆಗಿರ್ಬೋದು, ಅದರ ಉಪಯೋಗ ಮಾಡೋ ಸಮಯ ಏನಾಗಿದೆ, ತುಂಬಾ ಜಾಸ್ತಿ ಆಗಿಬಿಟ್ಟಿದೆ. 8 ರಿಂದ 10 ಗಂಟೆಗಳ ಕಾಲ ಕೂಡ ಒಬ್ಬೊಬ್ಬರು ಉಪಯೋಗ ಮಾಡ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ ಅಂತಂದರೆ, ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗೋದು, ತಲೆನೋವು, ಕಣ್ಣು ಉರಿಯೋದು ಇದೆಲ್ಲ. ಮತ್ತು ಆಮೇಲೆ ಚಿಕ್ಕ ಮಕ್ಕಳಲ್ಲಿ ಸ್ಪೆಕ್ಟಕಲ್ ಪವರ್ ಕೂಡ ತುಂಬಾ ಕಾಮನ್ ಆಗಿಬಿಟ್ಟಿದೆ. ಇದನ್ನು ತಡೆಯೋದು ಕೆಲವೊಂದು ಸಿಂಪಲ್ ಕ್ರಮಗಳಿಂದ ನಾವು ಇದನ್ನು ತಡೆಯಬಹುದು. ನಾವು 20-20-20 ರೂಲ್ ಅಂತ ಹೇಳ್ತೀವಿ. ಇದರಲ್ಲಿ ಏನಂದರೆ, 20 ನಿಮಿಷಕ್ಕೊಮ್ಮೆ 20 ಅಡಿ ದೂರದ ವಸ್ತುಗಳನ್ನು, ಅಂದರೆ ಕಿಟಕಿ ಹೊರಗಡೆ ಅಥವಾ ಒಂದು 20 ಸೆಕೆಂಡ್ ನೋಡೋದ್ರಿಂದ ಕಣ್ಣಿಗೆ ಮಸಲ್ಸ್ ಏನಂತಾರಲ್ಲ ಅದು ರಿಲ್ಯಾಕ್ಸ್ ಆಗ್ತವೆ. ಎರಡನೇದಾಗಿ, ನೀವು ವರ್ಕ್ ಮಾಡೋ ಜಾಗ ಏನಿರುತ್ತೆ, ಕೆಲಸ ಮಾಡೋ ಜಾಗದಲ್ಲಿ ಬೆಳಕೇನಿರುತ್ತಲ್ಲ ಅದು ಆಪ್ಟಿಮಮ್ ಆಗಿರಬೇಕು. ತುಂಬಾ ಬ್ರೈಟು ಅಲ್ಲ, ತುಂಬಾ ಡಲ್ಲು ಅಲ್ಲ. ಅದೇ ರೀತಿ ನಿಮ್ಮ ಸ್ಕ್ರೀನ್ ಬ್ರೈಟ್ನೆಸ್ ಏನಿರುತ್ತಲ್ಲ, ಕಂಪ್ಯೂಟರ್ ಸ್ಕ್ರೀನ್ ಆಗಿರ್ಬೋದು ಅಥವಾ ಮೊಬೈಲ್ ಸ್ಕ್ರೀನ್, ಅದನ್ನು ಬ್ರೈಟ್ನೆಸ್ಸನ್ನು ಅಡಿಕ್ವೇಟಾಗಿ ಯೂಸ್ ಮಾಡ್ಕೋಬೇಕು. ತುಂಬಾ ಬ್ರೈಟ್ ಯೂಸ್ ಮಾಡೋದು ಅಥವಾ ತುಂಬಾ ಡಲ್ ಇಲ್ಯುಮಿನೇಷನಲ್ಲಿ ಉಪಯೋಗ ಮಾಡಬಾರ್ದು. ಈಗೆಲ್ಲ ಮೊಬೈಲಲ್ಲಿ ಕೆಲವೊಂದು ಡಾರ್ಕ್ ಮೋಡ್ ಅಥವಾ ಯೂಸ್ ಬರ್ತಾ ಇದೆ. ಇದರಿಂದ ಏನಾಗುತ್ತೆ ಅಂದರೆ, ಕಣ್ಣಿಗೆ ಹೋಗುವ UV ಲೈಟ್ ಕಡಿಮೆ ಆಗುತ್ತದೆ. ಆಮೇಲೆ ನೀವು ಸ್ಕ್ರೀನ್ ಯೂಸ್ ಮಾಡುವಾಗ ಪ್ರತಿ 10 ಸೆಕೆಂಡ್ಗೊಮ್ಮೆ, 20 ಸೆಕೆಂಡ್ಗೊಮ್ಮೆ ಅಟ್ಲೀಸ್ಟ್ ಒಂದು ಫ್ಯೂ ಸೆಕೆಂಡ್ಸ್, 1 ಸೆಕೆಂಡ್ 2 ಸೆಕೆಂಡ್ ಕಣ್ಣು ಬ್ಲಿಂಕ್ ಮಾಡಿ ಕಣ್ಣಿಗೆ ಮುಂಚೆ ತೆಗೆಯೋದ್ರಿಂದ ಏನಾಗುತ್ತೆ ಅಂದರೆ, ಕಣ್ಣಿನ ಒಣಗುವಿಕೆ ಕಡಿಮೆ ಆಗುತ್ತದೆ. ಇದು ಕಣ್ಣು ಉರಿಯೋದನ್ನು ಕೂಡ ಕಡಿಮೆ ಮಾಡುತ್ತದೆ. ಆಮೇಲೆ ಕೆಲವೊಂದು ಐ ಎಕ್ಸಸೈಸಸ್ ಇದ್ದಾವೆ. ಇದರಲ್ಲಿ ಏನಂದರೆ, ಕಣ್ಣನ್ನು ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಆಮೇಲೆ ಆ್ಯಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡೋದು, ಆಮೇಲೆ ರೈಟ್ ಲೆಫ್ಟು, ಮೇಲೆ ಕೆಳಗೆ, ಈ ಥರ ಅಪ್ ಡೌನ್ ಮಾಡೋದ್ರಿಂದ ಕಣ್ಣಿನ ಮಸಲ್ಸು ಸ್ಟ್ರಾಂಗ್ ಆಗ್ತವೆ. ಇನ್ನೂ ಕೆಲವೊಂದು ಎಕ್ಸಸೈಸ್ ಅಂದರೆ, ಈ ಥರ ನಿಮ್ಗೆ ತಮ್ಮನ್ನು ಈ ಥರ ಹೋಲ್ಡ್ ಮಾಡಿ ಹತ್ತಿರ ನೋಡೋದು ಮತ್ತು ದೂರ ನೋಡೋದು, ಈ ಥರ ಐ ಪುಷಪ್ಸ್ ಅಂತಾರೆ. ಇದು ಮಾಡೋದ್ರಿಂದ ಕಣ್ಣಿನ ಮಸಲ್ಸು ಸ್ಟ್ರಾಂಗ್ ಆಗ್ತವೆ.
ಇದೆಲ್ಲ ಸರಳವಾದ ಕ್ರಮಗಳನ್ನು ನಾವು ಅನುಸರಿಸೋದ್ರಿಂದ ನಿಮ್ಮ ಕಣ್ಣಿನ ಆರೋಗ್ಯ ಇಂಪ್ರೂವ್ ಆಗುತ್ತದೆ ಮತ್ತು ನೀವು ಈ ಡಿಜಿಟಲ್ ಸ್ಟ್ರೈನ್ ಏನನ್ನು ಅಂತಾರಲ್ಲ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ. ಧನ್ಯವಾದಗಳು. ವೈದ್ಯರೇ, ನಮ್ಮ ದೃಷ್ಟಿ ಚೆನ್ನಾಗಿರಬೇಕಂದ್ರೆ ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು ಅನ್ನೋದನ್ನು ವಿವರಿಸ್ತೀರಾ? ನಮಸ್ತೆ. ನಾವು ನಮ್ಮ ದೃಷ್ಟಿ ಕಾಪಾಡ್ಕೊಳ್ಬೇಕಂದ್ರೆ ಭಾಳ ಇಂಪಾರ್ಟೆಂಟ್ ಅಂದರೆ ಬ್ಯಾಲೆನ್ಸ್ ಡಯಟ್ ತೊಗೋಬೇಕು. ಇದರಿಂದ ಕಣ್ಣಿನ ಬ್ಲಡ್ ವೆಸಲ್ಸು, ನರಗಳು ಮತ್ತು ರೆಟಿನಾ ಭಾಳ ಹೆಲ್ದಿಯಾಗಿರ್ತಾವೆ. ಇದಕ್ಕೆ ಬೇಕಾಗೋ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಿಟಮಿನ್ಸ್ ಅಂತಂದ್ರೆ ಇಂಪಾರ್ಟೆಂಟ್ ಇಸ್ ವಿಟಮಿನ್ ಎ. ವಿಟಮಿನ್ ಎ ಇದು ಇಳಿಗಣ್ಣು ಮತ್ತು ನೈಟ್ ಬ್ಲೈಂಡ್ನೆಸ್ ಪ್ರಿವೆಂಟ್ ಮಾಡ್ತೈತಿ. ವಿಟಮಿನ್ ಎ ನ್ಯಾಚುರಲ್ ಸೋರ್ಸಸ್ ಅಂದರೆ ಕ್ಯಾರೆಟು, ಪಪಾಯ, ಗ್ರೀನ್ ಲೀಫಿ ವೆಜಿಟೇಬಲ್ಸು, ಹಾಲು, ಎಗ್ಸು ಇದರೊಳಗೆ ಇರ್ತೈತಿ. ನೆಕ್ಸ್ಟ್ ವಿಟಮಿನ್ ಇಂಪಾರ್ಟೆಂಟ್ ಈಸ್ ವಿಟಮಿನ್ ಸಿ. ಇದು ಬರ್ನಿಂಗ್ ಸೆನ್ಸೇಷನ್ನು ಮತ್ತು ಏಜ್ ರಿಲೇಟೆಡ್ ಚೇಂಜಸ್ ಏನಾಗ್ತಾವಲ್ಲ ಐ ಒಳಗೆ ಅದನ್ನು ಪ್ರಿವೆಂಟ್ ಮಾಡ್ತೈತಿ. ವಿಟಮಿನ್ ಸಿ ನ್ಯಾಚುರಲ್ ಆಗಿ ಲಿಂಬು, ಆರೆಂಜು, ಬಾದಾಮಿ ಮತ್ತು ಸೂರ್ಯಕಾಂತಿ ಬೀಜದೊಳಗೆ ಸಿಗ್ತೈತಿ. ನೆಕ್ಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್ ಇಸ್ ಒಮೆಗಾ 3 ಫ್ಯಾಟಿ ಆಸಿಡ್. ಇದು ಬಹಳ ಇಂಪಾರ್ಟೆಂಟ್. ಇದು ಫಿಶ್ ಮತ್ತು ಅಗಸಿ ಬೀಜದೊಳಗೆ ಇರ್ತೈತಿ. ನೆಕ್ಸ್ಟ್ ಮೈಕ್ರೋನ್ಯೂಟ್ರಿಯೆಂಟ್ ಇಸ್ ಜಿಂಕ್ ಆ್ಯಂಡ್ ಲ್ಯೂಟಿನ್. ಇದು ಟು ಮೇಂಟೈನ್ ರೆಟಿನಲ್ ಹೆಲ್ತ್ ಇದು ಭಾಳ ಇಂಪಾರ್ಟೆಂಟ್. ಆಮೇಲೆ ಇದು ಎಲ್ಲಿ ಸಿಗ್ತೈತಿ ನ್ಯಾಚುರಲಿ ಅಂತಂದ್ರೆ ಬೆಳ್ಳುಳ್ಳಿ, ಎಗ್, ಆಮೇಲೆ ಪಾಲಕ್, ಇದು ಜಿಂಕ್ ಆ್ಯಂಡ್ ಲ್ಯೂಟಿನ್ ಇರ್ತೈತಿ ಇದ್ರೊಳಗೆ. ಸೊ ದ ಟೇಕ್ ಹೋಮ್ ಮೆಸೇಜ್ ಇಸ್ ಡೈಲಿ ನಾವು ಹಸಿರು ತರಕಾರಿ, ಫ್ರೂಟ್ಸು ಮತ್ತು ಗುಡ್ ಕ್ವಾಂಟಿಟಿ ಆಫ್ ವಾಟರ್ ಸೇವಿಸಬೇಕು. ಇದು ನಮ್ಮ ಕಣ್ಣಿನ ಹೆಲ್ತ್ಗೆ ಭಾಳ ಇಂಪಾರ್ಟೆಂಟ್. ನಮಸ್ತೆ. ವೈದ್ಯರೇ, ಅನೇಕ ಸಲ ಈ 7ನೇ ಅಥವಾ 8ನೇ ತಿಂಗಳಲ್ಲಿ ಹುಟ್ಟಿದ ಮಕ್ಕಳಿಗೆ ಅಂದರೆ ಪ್ರೀಮ್ಯಾಚೂರ್ ಡೆಲಿವರಿ ಅಂತೀವಲ್ಲ, ಅವರಿಗೆ ಯಾವ ಕಣ್ಣಿನ ಸಮಸ್ಯೆಗಳು ಉಂಟಾಗಬಹುದು ಮತ್ತು ಅದಕ್ಕೆ ಉಪಾಯ ಏನಿದೆ ಅನ್ನೋದನ್ನು ದಯವಿಟ್ಟು ವಿವರಿಸ್ತೀರಾ? ನಮಸ್ಕಾರ ಎಲ್ಲರಿಗೂ. ನಾನು ಡಾಕ್ಟರ್ ದೀಪ್ತಿ ನಿಪ್ಪಾಣಿ, ನೇತ್ರ ತಜ್ಞೆ, ಗೋಕಾಕ್ನಲ್ಲಿ. ಗರ್ಭಾವಸ್ಥೆ ಪೂರ್ಣಗೊಳ್ಳುವ ಮೊದಲೇ ಜನಿಸಿದ ಮಕ್ಕಳಲ್ಲಿ ROP ಅಥವಾ ರೆಟಿನೋಪತಿ ಆಫ್ ಪ್ರಿಮೆಚುರಿಟಿ ಅನ್ನುವಂತಹ ಒಂದು ಅಕ್ಷಿಪಟಲದ ವಿಶೇಷವಾದ ರೋಗ ಕಂಡುಬರಬಹುದು. ಈ ರೋಗದಲ್ಲಿ ಅಕ್ಷಿಪಟಲದ ರಕ್ತನಾಳಗಳ ಬೆಳವಣಿಗೆ ಅಸಹಜವಾಗಿ ಆಗಿ ಅಕ್ಷಿಪಟಲ ಜರಿದು ಮಗು ಶಾಶ್ವತವಾಗಿ ಕುರುಡಾಗುವಂತಹ ಸಾಧ್ಯತೆ ಇರುತ್ತದೆ. ತಡೆಗಟ್ಟಬಹುದಾದ ಕುರುಡುತನದ ಕಾರಣಗಳಲ್ಲಿ ಇದು ಅತಿ ಮುಖ್ಯವಾದ ಕಾರಣ. ROP ರೋಗವನ್ನು ಮೊದಲ ಹಂತದಲ್ಲೇ ಪತ್ತೆ ಹಚ್ಚಿ ಚಿಕಿತ್ಸೆ ನೀಡಿದರೆ ಮಗು ಶಾಶ್ವತವಾಗಿ ಕುರುಡಾಗುವುದನ್ನು ನಾವು ತಪ್ಪಿಸಬಹುದು. ಯಾವಾಗ ಮತ್ತು ಎಂತಹ ಮಕ್ಕಳನ್ನು ನಾವು ತಪಾಸಣೆಗೆ ಒಳಪಡಿಸಬೇಕು? 34 ವಾರಗಳ ಗರ್ಭಾವಸ್ಥೆಯ ಒಳಗೆ ಜನಿಸಿದ ಮಕ್ಕಳು ಮತ್ತು 2000 ಗ್ರಾಮ್ಗಳಿಗಿಂತ ತೂಕ ಕಡಿಮೆ ಇರುವಂತಹ ಮಕ್ಕಳನ್ನು ನಾವು ನೇತ್ರ ತಜ್ಞರಿಂದ ಈ ತಪಾಸಣೆಗೆ ಒಳಪಡಿಸಬೇಕು. ಯಾವಾಗ ಒಳಪಡಿಸಬೇಕು? ಇಂತಹ ಮಕ್ಕಳು ತೀವ್ರ ನಿಗಾ ಘಟಕದಿಂದ ಬಿಡುಗಡೆ ಆಗುವ ಮೊದಲು ಅಥವಾ ಅವು ಹುಟ್ಟಿ 25ರಿಂದ 30 ದಿನಗಳ ಒಳಗಾಗಿಯೇ ನಾವು ಈ ತಪಾಸಣೆಗೆ ಒಳಪಡಿಸಬೇಕು. ಮೊದಲ ಹಂತದಲ್ಲಿ ಆದರೆ ಈ ರೋಗಕ್ಕೆ ಇಂಜೆಕ್ಷನ್ ರೂಪದ ಚಿಕಿತ್ಸೆ ಮತ್ತು ಲೇಸರ್ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ನರ ಜರಿಯುವ ಹಂತಕ್ಕೆ ತಲುಪಿದ ಮೇಲೆ ಸರ್ಜರಿ ಮಾತ್ರ ಸಾಧ್ಯ. ಆದ್ದರಿಂದ ಒಂದು ಮಗು ಜೀವಮಾನ ಪೂರ್ತಿ ಕುರುಡಾಗುವುದನ್ನು ತಪ್ಪಿಸುವಕ್ಕೋಸ್ಕರ ಈ ತಪಾಸಣೆಯನ್ನು ನಾವು ಮಾಡಿಸುವುದು ಅತ್ಯಗತ್ಯ. ವೈದ್ಯರೇ, ಈ ಮಧುಮೇಹ ಅಂದರೆ ಡಯಾಬಿಟಿಸ್ನಿಂದ ಕಣ್ಣಿನ ಮೇಲೆ ಯಾವ ಪರಿಣಾಮ ಉಂಟಾಗುತ್ತೆ? ಅದು ವಿಶೇಷವಾಗಿ ಡಯಾಬಿಟಿಕ್ ರೆಟಿನೋಪತಿ ಅಂತ ಕೇಳ್ಪಡ್ತಿದೆ. ಡಯಾಬಿಟಿಕ್ ರೆಟಿನೋಪತಿ ಅಂದರೆ ಏನು ಮತ್ತು ಅದನ್ನು ಹೇಗೆ ಗುರುತಿಸಬೇಕು ಮತ್ತು ಅದಕ್ಕೆ ಚಿಕಿತ್ಸೆ ಏನು ಅಂತ ದಯವಿಟ್ಟು ವಿವರಿಸ್ತೀರಾ? ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಕಿರಣ್ ಪೂಜಾರ್, ಕಣ್ಣಿನ ತಜ್ಞ, ಸುಗಂಧ ಕಣ್ಣಿನ ಆಸ್ಪತ್ರೆ, ಗೋಕಾಕ್. ಇವತ್ತು ನಾವು ಸಕ್ಕರೆ ಕಾಯಿಲೆ, ಡಯಾಬಿಟಿಸಿಂದ ಕಣ್ಣಿನ ಮೇಲೆ ಆಗುವಂಥ ದುಷ್ಪರಿಣಾಮಗಳ ಬಗ್ಗೆ ಹೇಳ್ತೀನಿ ನಾನು. ಸೊ ಕಣ್ಣಲ್ಲಿ ರಕ್ತಸ್ರಾವ ಆಗೋದಾಗಲಿ ಅಥವಾ ಕಣ್ಣಲ್ಲಿ ನರಕ್ಕೆ ಬಾವು ಬರೋದಾಗಲಿ ಅಥವಾ ನರ ಕಳಚ್ಕೊಳ್ಳೋದು, ಡಿಟ್ಯಾಚ್ಮೆಂಟ್ ಏನಂತೀವಲ್ಲ, ಇವೆಲ್ಲ ಸೇರಿಸಿ ನಾವು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ. ಇನಿಷಿಯಲ್ ಸ್ಟೇಜಸಲ್ಲಿ ಪೇಷಂಟ್ಸ್ಗೆ ಯಾವುದೇ ಸಿಂಪ್ಟಮ್ಸ್ ಇರದೇ ಇರಬಹುದು, ಬಟ್ ಲೇಟೆಸ್ಟ್ ಸ್ಟೇಜಸ್ಸಲ್ಲಿ ಟ್ರೀಟ್ಮೆಂಟ್ ಕೊಡೋದೇ ಡಿಫಿಕಲ್ಟ್ ಆಗಿರುತ್ತೆ. ಸೊ ಟ್ರೀಟ್ಮೆಂಟ್ ಮಾಡಬಹುದಾ? ಎಸ್. ಇನಿಷಿಯಲ್ ಸ್ಟೇಜಸ್ಸಲ್ಲಿ ಪತ್ತೆ ಹಚ್ಚಿದರೆ ನಾವು ಇನಿಷಿಯಲ್ ಕಣ್ಣಿಗೆ ಲೇಸರ್ ಕೊಡಬಹುದು ಅಥವಾ ಕಣ್ಣಿನಲ್ಲಿ ಒಳಗಡೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂತ ಹೇಳ್ತೀವಿ ನಾವು. VEGF ಅಂತ ಇಂಜೆಕ್ಷನ್ಸ್ ಇರುತ್ತೆ. ಅದನ್ನು ಕೊಟ್ಟು ಈಗಿರುವಂಥ ದೃಷ್ಟಿಯಿಂದ ಮೇಂಟೈನ್ ಆಗುವಲ್ಲಿ ಫರ್ದರ್ ಡ್ಯಾಮೇಜ್ ಆಗದೇ ಇರೋ ಥರ, ದೃಷ್ಟಿ ಮತ್ತೆ ಕಡಿಮೆ ಆಗದೇ ಇರೋ ಥರ ಟ್ರೀಟ್ಮೆಂಟ್ ಎಲ್ಲ ಕೊಡ್ಬೋದು. ಆದರೆ ಒಂದು ಲೆವೆಲ್ ದಾಟಿತು ಅಂದರೆ ಒಳಗಡೆ ಇರುವಂಥ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಜಾಸ್ತಿ ಆಯಿತು ಅಂತಂದರೆ ಆಮೇಲೆ ಅದನ್ನು ಸರಿಪಡಿಸೋದಕ್ಕೆ ನಮ್ಮ ಹತ್ರ ಅಷ್ಟೊಂದು ಕರೆಕ್ಟಾಗಿ ಟ್ರೀಟ್ಮೆಂಟ್ ಇರೋದಿಲ್ಲ. ಆ ಕಾರಣಕ್ಕಾಗಿ ಪ್ರತಿಯೊಬ್ಬರು ಶುಗರ್ ಇರೋರು ಪ್ರತಿ ವರ್ಷಕ್ಕೊಮ್ಮೆ ನಿಮ್ಮ ಕಣ್ಣಿನ ಯಾವುದೇ ಪ್ರಾಬ್ಲಮ್ ಇರಲಿ ಬಿಡಲಿ ನೀವು ಕಣ್ಣಿನ ಚೆಕಪ್ ಮಾಡಿಸ್ಕೊಳ್ಳೋದು ಒಳ್ಳೆಯದು. ಥ್ಯಾಂಕ್ ಯು. ವೈದ್ಯರೇ, ಈ ಕಣ್ಣಿನ ದಾನ ಅಥವಾ ಐ ಡೊನೇಷನ್ ಅಂದರೆ ಏನು? ಅದನ್ನು ಯಾರು ಮಾಡಬೇಕು? ಅದರ ಮಹತ್ವವನ್ನು ದಯವಿಟ್ಟು ತಿಳಿಸ್ತೀರಾ? ಗುಡ್ ಈವ್ನಿಂಗ್, ಎಲ್ಲರಿಗೂ ನಮಸ್ಕಾರ.
ಇವತ್ತು ವರ್ಲ್ಡ್ ಸೈಟ್ ಡೇ ವಿಚ್ ಈಸ್ ಅಬ್ಸರ್ವ್ಡ್ ಆನ್ ಸೆಕೆಂಡ್ ಥರ್ಸ್ಡೇ ಆಫ್ ಅಕ್ಟೋಬರ್ ಎವ್ರಿ ಇಯರ್. ಈ ಸಂದರ್ಭದಲ್ಲಿ ಐ ಡೊನೇಷನ್ ಬಗ್ಗೆ 2 ಮಾತಾಡಲು ಬಯಸುತ್ತೇನೆ. ನೇತ್ರದಾನ ಎಲ್ಲ ದಾನಗಳಲ್ಲಿಯೂ ಶ್ರೇಷ್ಠವಾದ ದಾನ. ಈ ಕಣ್ಣುಗಳನ್ನು ವ್ಯಕ್ತಿ ತೀರಿಕೊಂಡ ನಂತರ ತೆಗೆದುಕೊಳ್ಳಲಾಗುತ್ತದೆ. ಅದಕ್ಕೆ ತೀರಿಕೊಂಡ 6 ತಾಸುಗಳಲ್ಲಿಯೇ ಅದನ್ನು ತೆಗೆದುಕೊಳ್ಳಬೇಕು ಮತ್ತು 24 ತಾಸು ಒಳಗಡೆಯೇ ಅದನ್ನು ಬೇರೆ ಪೇಷಂಟ್ಗೆ ಅಳವಡಿಸಬೇಕು. ಈ ನೇತ್ರದಾನ ಯಾರು ಬೇಕಾದರೂ ನೇತ್ರದಾನವನ್ನು ಮಾಡಬಹುದು, ಇರೆಸ್ಪೆಕ್ಟಿವ್ ಆಫ್ ಏಜ್, ಸೆಕ್ಸ್, ಕಾಸ್ಟ್, ಕ್ರೀಡ್ ಏನಿದ್ರೂ ಯಾರು ಬೇಕಾದರೂ ಮಾಡ್ಬೋದು. ಅದಕ್ಕೆ ನಾವು ಲಯನ್ಸ್ ಕ್ಲಬ್ನಲ್ಲಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ ಅದರದೊಂದು ಕಾರ್ಡ್ ಯಾವಾಗಲೂ ಕ್ಯಾರಿ ಮಾಡ್ಕೋಬೇಕು. ಒಂದು ವೇಳೆ ತಾವು ರಿಜಿಸ್ಟ್ರೇಷನ್ ಮಾಡಿಸದೇ ಹೋದರೂ ಸಹಿತ ವ್ಯಕ್ತಿ ತೀರಿಕೊಂಡ ನಂತರ ಅವರ ಸಮೀಪದ ಸಂಬಂಧಿಗಳು ಸಹಿತ ಕನ್ಸಲ್ಟ್ ಕೊಟ್ಟು ನೇತ್ರದಾನವನ್ನು ಮಾಡಬಹುದು. ಈ ನೇತ್ರದಾನ ಮಾಡಿದ 6 ತಾಸೊಳಗೆ ತಕ್ಕೊಂಡ ಕಣ್ಣನ್ನು ಐಸ್ ಬಾಕ್ಸ್ನಲ್ಲಿ ನಿಯರೆಸ್ಟ್ ಸೆಂಟರ್ಗೆ, ಬೇರೆ ಅದನ್ನು ಕೆರಟೋಪ್ಲಾಸ್ಟಿ ಅಂತಾರೆ, ಅದಕ್ಕೆ ಆಪ್ರೇಷನ್ ಮಾಡಿ ಬೇರೆಯವ್ರ ಕಣ್ಣು ಕರಿಗುಡ್ಡೆಯನ್ನು ಅಳವಡಿಸಲಾಗ್ತದೆ. ಆ ಸೆಂಟರ್ಗೆ ಅದನ್ನು ಐಸ್ ಬಾಕ್ಸಲ್ಲಿ ಟ್ರಾನ್ಸ್ಪೋರ್ಟ್ ಮಾಡಲಾಗುತ್ತದೆ. 24 ತಾಸು ಒಳಗಡೆ 2 ವ್ಯಕ್ತಿಗಳಿಗೆ ದೃಷ್ಟಿ ಬರುವ ಹಾಗೆ ಮಾಡಲಾಗುತ್ತದೆ. ತೀರಿಕೊಂಡ ನಂತರ ಕಣ್ಣನ್ನು ಸುಡಬೇಡಿ ಮತ್ತು ಕಣ್ಣನ್ನು ಮಣ್ಣು ಮಾಡಬೇಡಿ. ದಯವಿಟ್ಟು ಎಲ್ಲರೂ ನೇತ್ರದಾನವನ್ನು ಮಾಡಿ. ಸ್ನೇಹಿತರೆ, ಈಗ ಕಣ್ಣಿನ ಬಗ್ಗೆ ಎಷ್ಟೆಲ್ಲ ಮಾಹಿತಿಯನ್ನು ನೀವು ಪಡೆದುಕೊಂಡಿದ್ದೀರಿ. ಅನೇಕ ರೋಗಗಳ ಬಗ್ಗೆ ನಿಮಗೆ ಗೊತ್ತಾಗಿದೆ. ಅದಕ್ಕೆ ದಯವಿಟ್ಟು ನೀವು ಕಣ್ಣಿನ ಡಾಕ್ಟರ್ ಹತ್ತಿರ ಹೋಗಿ, ವೈದ್ಯರ ಹತ್ತಿರ ಹೋಗಿ ತಪಾಸಣೆ ಮಾಡಿಕೊಂಡು ಯಾವುದೇ ಒಂದು ರೋಗ ಮುಂಚಿತವಾಗಿ ಗೊತ್ತಾದರೆ ಅದನ್ನು ಚಿಕಿತ್ಸೆ ಕೊಡೋದು ಬಹಳ ಸುಲಭ. ಆದರೆ ಬಹಳ ಲೇಟಾಗಿ ನೀವು ಹೋದರೆ ಯಾವ ಚಿಕಿತ್ಸೆಯೂ ಅಷ್ಟೊಂದು ಫಲಕಾರಿ ಆಗೋದಿಲ್ಲ. ಅದಕ್ಕಾಗಿ ನಿಯಮಿತವಾಗಿ ಕಣ್ಣಿನ ವೈದ್ಯರ ಹತ್ತಿರ ಹೋಗಿ ಪರೀಕ್ಷೆ ಮಾಡಿಕೊಳ್ಳಿ. ನಿಮ್ಮ ಕಣ್ಣುಗಳನ್ನು ಕಾಪಾಡಿಕೊಳ್ಳಿ. ಧನ್ಯವಾದಗಳು. ಇವತ್ತು ವಿಶ್ವ ದೃಷ್ಟಿ ದಿನಾಚರಣೆಯ ಅಂಗವಾಗಿ ಶ್ರೀ ಸಿದ್ಧಲಿಂಗೇಶ್ವರ BCA ಕಾಲೇಜಿನಲ್ಲಿ ಉಚಿತ ನೇತ್ರ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿತ್ತು.